ಅಣ್ಣ ಓಕೆ ಅಣ್ಣ ಮಂಜು ಓಕೆ ಓಕೆ ಮನು ಓಕೆ. ನಮ್ಮ ನಿಜವಾದ ರಿಯಲ್ ಸಂಬಂಧಿಕರಿಗೆ, ನಾನು ರೀಲ್ ಅಂತ ಹೇಳಲ್ಲ, ರಿಯಲ್ ಸಂಬಂಧಿಕರು ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಶರಣು ಶರಣು ಶರಣೋ ಶರಣು. ಪ್ರೇಮದ ಊರಲ್ಲಿ ಇದು ಅದರೊಳಗೆ ಒಂದು ಸಣ್ಣ ಕತೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಆ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ ನನ್ನ ತಪ್ಪುಗಳು ಮಾಡ್ತಾ ಹೋಗೋದು, ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ದೆ ಅಂದರೆ ಇವತ್ತು ಮತ್ತೆ ತಿರ್ಗಾ ಫ್ಯಾನ್ ಹೊಡೋಕ್ಕಲ್ಲ, ಮತ್ತು ಫೋನ್ ಹೊಡಾಕ್ತೀನಿ. ಆ ಥರದ ತಪ್ಪುಗಳು ಮಾಡ್ತಾ ಹೋಗಿ ಅದು ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊತ, ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದರೆ ಒಂದೊಂದು ಸರಿ ತಪ್ಪು ಯಾವ ಥರ ಅಂದ್ರೆ ಮರೆಯಲಾಗದ ತಪ್ಪಾಗಿರ್ತದೆ ಅದು ಮತ್ತೆ ನಾವು ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಈಗ ಫಸ್ಟು ನನಗೆ ಶ್ರೀ ಫೋನ್ ಮಾಡಿ ಹೇಳಿದ್ರೆ ಈ ಥರದ್ದೊಂದು ಕತೆ ಇದೆ ಸರ್, ಹಳ್ಳಿ ಕತೆ ಅಂತ. ನನಗೆ ಯಾವಾಗಲೂ ಈ ಹಳ್ಳಿ ಕತೆಗಳು ಅಂತಂದ್ರೆ ನನಗೊಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಯಾಕೆಂದ್ರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ ನಾನು ಫಸ್ಟ್ ಹುಟ್ಟು ಬೆಳೆದು ಬದುಕಿದ್ದು ಎಲ್ಲನೂ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನಾಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಅದರದ್ದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಬಂದು ನನಗೆ ಮನೋಜ್ ಅವ್ರು ಈ ಕತೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೋತೀನಿ ಹಂಗೆ ಮಾಡ್ಕೋತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೋದ್ರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ. ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೇಬೀಡು ಅಲ್ಲಿ ಯಾವುದೋ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡೋದ್ರು. ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರಲ್ಲಿ 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪ ಅಲ್ಲೆಲ್ಲನೂ. ಅಯ್ಯೋಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದುಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋರು. ತುಂಬ ಒಳ್ಳೆ ಜನ. ನಾನು ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೇಬೀಡು ತುಂಬ ಸಮೃದ್ಧಿಯಾದ ಊರುಗಳು, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನೂ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟು ಅಂಬಕ್ಕೆ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿದ್ದೀವಿ ಮುಚ್ಚಿಲ್ಲ, ತೆಗ್ದಿಲ್ಲ ಅಂತ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ನಿಮಗೆ ಎಷ್ಟೆಲ್ಲ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರ, ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತಂದರು. ಖುಷಿ ಆಯ್ತು ನಿಜವಾಗ್ಲೂ ಅದೆಲ್ಲನೂ. ಹಾಗೆ ಈ ಥರದ್ದು, ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಾಳ ದೊಡ್ಡ ಇತಿಹಾಸ. ಬಂಗಾರದ ಮನುಷ್ಯ ಆಗ್ಬೋದು, ಭೂತೈನ ಮಗ, ಯಜಮಾನ, ಜನ್ಮದ ಜೋಡಿ, ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂತ ಬಂದರೆ ಚೋಮನ ದುಡಿ, ಅದೊಂದು ಪಕ್ಕ ನಮ್ಮ ಗುರುಗಳು ಬಿ ವಿ ಕಾರಂತರು ಮಾಡಿದ್ದು ಸಿನಿಮಾದು. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ತಿರ್ವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲನೂ. ಹಾಗಾಗಿ ಅವರು ನನಗೆ ಮನೋಜ್ ಅವ್ರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡ್ತು ನನಗೆ ಒಂದು ಹಳ್ಳಿದು. ಯಾಕಂದರೆ ಇನ್ನು ಹೊಸ ಕತೆಗಳು ಹೇಳೋಕ್ಕಾಗಲ್ಲ, ಇರೋ ಕತೆನೇ ಹೇಳ್ಬೇಕು ನಾವು. ಅದು ನಿಜವಾಗ್ಲೂ ಈಗ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ, ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಥರ. ಆವಾಗೊಂದು 1 ಕೋಟಿಲಿ ಮಾಡಿದ್ರೆ ಇವಾಗ 1,000 ಕೋಟಿ 2,000-3,000 ಕೋಟಿಲಿ ಸಿನಿಮಾ ಮಾಡ್ತಾವ್ರೆ. ಮತ್ತೆ ಜನಕ್ಕೆ ಅದೇ ಕುತೂಹಲ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಕತೆಗಳು ಅಷ್ಟೇ, ಹೆಂಗೆ ಮಾಡ್ತಾರೆ, ಅಪ್ಪ ಅಂದರೆ ಹೆಂಗಿರ್ತಾನೆ, ಮಗ ಅಂದರೆ ಹೆಂಗಿರ್ತಾನೆ, ಸೊಸೆ ಅಂದರೆ ಹೆಂಗಿರ್ತಾರೆ, ಮಗಳು ಅಂದರೆ ಹೆಂಗಿರ್ತಾರೆ, ಮತ್ತು ಅದು ಹೆಂಗೆ ಮಾಡ್ತಾರೆ ಅಂತ. ಇದನ್ನು ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಆ್ಯಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು, ಇಲ್ಲ ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವರು ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯವರು ರಾಕ್ಷಸರು. ಮನೋಜು ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮು, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರ್ದು ಹಾಸನದ್ದು ಮಳೆಗಳು, ಮಲೆನಾಡು ಮಳೆ, ಮಳೆ ಅಂತಾನ ಅದನ್ನು ಚಂಬಲ್ ನೀರು ಇದ್ದಂಗೆ ಅವೆಲ್ಲನೂ ಒಯ್ತಾನೆ ಇರ್ತಾರೆ ಅವೆಲ್ಲನೂ.
ಅದನ್ನು ಯಾರು ಮಳೆ ಅಂತ ಹೇಳಲ್ಲ, ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದರು. ನಾನು ಇದು ಹೆಂಗಪ್ಪ ಅಂತ ಅನ್ನಿಸ್ಬಿಡ್ತು. ಆಯಿತು ಹೆಂಗೋ ಅಂದ್ಕೊಂಡು ನಮಗೆಲ್ಲ ಕೆಳಗೆ ಮೇಲೆ ಎಲ್ಲ ಕಿತ್ಕೊಂತ ನನಗೆ ಅಂದ್ಕೊಂಡು ಇಲ್ಲಲ್ಲ ಅದು ತಿರ್ಗಾ ಅದು ಒಳ್ಳೆ ಮಳೆ, ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ಆ ದೇವರುಗಳು ಆ ಗುಡ್ಡದ ಮೇಲೆ ಒಂದು ಕಡೆ ಕೂತ್ಕೊಂಡಿದ್ದೀವಿ ನೋಡಬೇಕು. ಪಾಪ ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗೆ ಮಾಡೋದು ಅಂತಂದರೆ, ಏನಿಲ್ಲ ಸರ್ ಒಂದು ಸಣ್ಣ ಬದ ಇದೆ, ನಾವು ಅಲ್ಲೇ ಹೋಗಬೇಕು ಅಂತಂದರು. ಯಾಕೆ ಅಂದೆ, ಅಂದರೆ ಹೊಲ ಹಾಳಾಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೀವಿ, ಸಿಂಹ ಅಂದ್ಕೊಂಡು ತುಳಿದು ಅಲ್ಲಿ ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದು. ಪಾಪ ಕೊನೆಗೂ ಪಾಪ ಅವ್ರೇನು ಅನ್ನಲಿಲ್ಲ. ಜೋಳನೋ ಏನು ಹಾಕಿದ್ವಿ, ಜೋಳ ಅಲ್ವಾ? ಜೋಳ ಏನು ಹಾಕಿದ್ರು, ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವ್ರೊಂದ್ಸರಿ ಕಾಲು ಗೀಲು ಕೊನೆಗೆ ಏನೋ ಒಂದು ಬರಲಿಲ್ಲ ಅಂದ್ರೆ, ಮೀನಕ್ಕ ಆಗ್ಬೇಕು, ಮೀನಕ್ಕ ಬರಬೇಕು, ಹೌದು ಅದಕ್ಕೆ ಸೊಳ್ಳೆ ಅಂತ ಹಿಂಗೆ ಹೋಗ್ಬಿಡಾರೆ, ಸಯ್ಯ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಡೋರು. ಇದೇನು ಮಾಡ್ತಾರಂದ್ರೆ ಮಾಮೂಲು ಮಾತುಕತೆ ಅವ್ರದ್ದು. ನಮ್ಮ ದೇವೇಂದ್ರ ಅವರು ಏನೋ ಹೊಸ ಎಕ್ಸ್ಪರಿಮೆಂಟ್ಗಳು ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದರೆ ಈ ಪ್ರೊಡ್ಯೂಸರ್ ಡೈರೆಕ್ಟ್ರುಗಳು ಬೇಕು ಅಂತ ಕೇಳಿದ್ರೆ ಏನು ಮಾಡ್ಬಿಡೋದು ಸರ್, ಒಂದು ಇರಲಿ ಸರ್, ಅದಕ್ಕೆ ನಾವೊಂದು ಪಾಪ ಅದು ವರ್ಕೌಟ್ ಆಗಲಿಲ್ಲ. ಹೌದು ಅಂತ ಹೇಳಿದೆ, ಇಲ್ಲ ಹಂಗೆ ಆಗಲ್ಲ, ನೀನು ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಇಲ್ಲಿ ಮಳೆ ಬರುತ್ತೆ ಅಂತಾರೆ. ಅದ್ಯಾಕೆ ಬರುತ್ತೆ ನಮಗೆ, ಅದಕ್ಕೆ ನಾವು ಹೇಳಿದ್ವು ಶೂಟಿಂಗ್ನವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು. ಅದಕ್ಕೆ ಏನೇನೋ ಪ್ಲ್ಯಾನ್ ಮಾಡಿರೋದು ಆಗಲಿಲ್ಲ. ಈ ಥರದ್ದು ಒಂಥರ ನಾವು ಆ ಗ್ರಾಮದವನೇ ಆಗ್ಬಿಟ್ಟಿದ್ದೇನೆ ನಿಜವಾಗ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ ಮನೆ ಅಲ್ಲ. ಆ ಮನೆ ಇಬ್ಬರೇ ಗಂಡ ಹೆಂಡ್ತಿ, ಅವರೆಲ್ಲ ಬೆಂಗಳೂರಲ್ಲಿದ್ದರು ಮಕ್ಕಳು. ಪಾಪ ಅವರೇ ಒಂದು ಸರಿ ಅವ್ರ ಗಂಡ ಸೊಸೆ ಮತ್ತು ಮಗ ಬಂದ್ಬಿಟ್ಟು ಅವರೇ ಪರಕೀಯರ ಥರ ಓಡಾಡ್ತಿದ್ರು ಆ ಮನೆಯಲ್ಲಿ. ಅಲ್ಲೆಲ್ಲ ಹೋಗಿ ಸರ್ ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಬಿಟ್ಟಿದೆ ಎಲ್ಲನೂ. ಪಾಪ ತುಂಬ ಪ್ರೀತಿಯಿಂದ ಅದು ಮಾಡಿಕೊಟ್ರು ನಮಗೆ. ಪಾಪ ಒಂದೊಂದು ಸರಿ ರಾಗಿ ರೊಟ್ಟಿ, ಅದೆಂಥದ್ದು ಚಟ್ನಿ. ಇವರೊಂದು ಸರಿ ನಮಗೆ ಸರ್ ನಮ್ಮೂರಿಂದ ನಾನು ನಾಟಿಕೋಳು ಸಾರು ಮತ್ತು ರೊಟ್ಟಿ ತರಿಸ್ತೀನಿ ಅಂದರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಬಂದವ್ರು ಮರ್ತುಬಿಟ್ಟವ್ರೆ. ನಾವು ಊಟಕ್ಕೆ ಕೂತ್ಕೊಂಡು ಅರ್ಧ ಉಂಟಿದ್ದೀನಿ, ಸಾರು ನಮ್ಮಮ್ಮ ಕೊಯ್ಸಂದಿರಿ. ಹಂಗೆ ಅವರು ಆ ಥರದ್ದೊಂದು ಇನ್ವಾಲ್ವ್ಮೆಂಟು ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹೆಂಗೂ ಮಾಡ್ಬೋದ ಒಂದು ಟೀಮಾಗಿ ಎಲ್ಲ ಅವ್ರದ್ದು ಇಡೀ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ದ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹಿಂಗೂ ಮಾಡ್ಬೋದಾ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಪ್ರೀತಿಯಿಂದ ನಮಗೆ ತೋರಿಸ್ಕೊಳ್ಳೋದು. ಇನ್ನು ನಮ್ಮ ನಾಯಕ ನಟ ಶ್ರೀ ಮೈಸೂರು ಹುಡುಗ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರಲ್ಲಿ ರಮಿಕ್, ನೀನು ಮೈಸೂರಾ? ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ ಆಯಮ್ಮನ ಬೆಳಗ್ಗೆ ರಾಮ ಬಿಳಿನೋ ಏನೂ ಆಗ್ತಿರ್ಲಿಲ್ಲ, ರಿಫ್ಲೆಕ್ಟ್ರು. ಪಾಪ ನಮ್ಮ ಕ್ಯಾಮ್ರಾಮ್ಯಾನು ಹಿಂಗೆ ಡೆಲ್ಲ ಬಿಡೋರು. ಯಾಕೆ ಸರ್ ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು ಅಂತ. ಮತ್ತು ಏನು ಮಾಡೋದು ಅಂತ, ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡಿಬಿಡೋರು. ಆಯಿತು ಸರ್ ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಆ ಗುಡ್ಡ ಬೆಟ್ಟಕ್ಕೆ ಕತ್ತೋದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರಿಗಾಗಲೇ ನನಗೊಂದು ಸಿನಿಮಾ ಆಗ್ತಾ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕೆಂದರೆ ಕಲಾವಿದನಿಗೆ ಅವಾಗಂತ ಒಂಥರ ಈ ಬಕಪಕ್ಷಿ ಥರ ಕಾಯ್ತಾ ಇರ್ತೀವಲ್ಲ ಪಾತ್ರಗಳು ಬಂದಾಗ. ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ನನಗೆ ಖುಷಿ ಆಯಿತು, ಆಹಾ ಇದು ಚೆನ್ನಾಗಿದೆ ಪಾತ್ರ ಇದು ಅಂತ. ಏನು ಮಾಡೋದು ಹಂಗೂ ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯಿತು. ಅದನ್ನು ಆಯಿತು. ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಶ್ರೀ ಅವ್ರಿಗೆ ಆಗ್ಬೋದು ಶ್ರೀಯಪ್ಪ ಕರ್ಕೊಂಬಂದ ಮನೆಗೆ, ಸರ್ ಹಿಂಗಿದೆ ಹೇಳಿ ಪಾತ್ರ ಇದು ನೀವೇ ಮಾಡಬೇಕು ಅಂತ. ಶ್ರೀ ನಿನಗೂ ಅಷ್ಟೇ ಥ್ಯಾಂಕ್ ಯು. ಯಾಕೆಂದರೆ ಒಂದು ಪಾತ್ರನ ಯೋಚಿಸ್ಕೊತಿರಲ್ಲ, ಅದು ಭಾಳ ಕಲಾವಿದನಿಗೆ ಅದು ಭಾಳ ಮುಖ್ಯ ಆಗುತ್ತೆ. ಆಮೇಲಿಂದ ತಪಸ್ವಿನಿಗಾಗ್ಬೋದು, ರಮಿಕಾ
ಎಲ್ಲರಿಗೂ ನೀವೇ ಶ್ರೀ ವಿಚಾರ ಹೇಳಬೇಕು. ನಿಮ್ಮ ಮದುವೆ ರಿಹರ್ಸಲ್ಸ್ ಎಲ್ಲ ಮುಂಚೆನೇ ಮಾಡಿಬಿಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಫುಲ್ ರಿಹರ್ಸಲ್ ಮಾಡಿಬಿಟ್ಟಿದ್ದಾರೆ. ಫುಲ್ ಅಂದರೆ ಬರೀ ತಾಳಿ ಕಟ್ಟೋದು, ಆ ಬಟ್ಟೆ ಹಾಕೊಂಡು ಓಡಾಡೋದು ಅವೆಲ್ಲ ಮಾಡಿಬಿಟ್ಟಿದ್ದಾರಮ್ಮ. ತುಂಬ ನಿಮ್ಮ ಮದುವೆ ಫುಲ್ ರಿಹರ್ಸಲ್ಲು ಮನೋಜ್ ಇಲ್ಲಿ ಶ್ರೀ ಮಾಡಿಸ್ಬಿಟ್ರಲ್ಲ ಇಲ್ಲಿ 2 ಮದುವೆ ಕನ್ಸಲ್ಲಿ ಇವ್ರ ಜೊತೆ ಪ್ರೆಸೆಂಟಲ್ಲಿ ಅಲ್ಲ. ಫುಲ್ ಹೇಳಲ್ಲ ಸುಮೀರಿ, ಏನು ಹೇಳಲ್ಲ ಸುಮೀರಿ, ಹಂಗೆ ಹೇಳಲ್ಲ ಸುಮೀರಿ. ಚೆನ್ನಾಗಿ ರಿಹರ್ಸಲ್ ಮಾಡ್ತಾರೆ. ಅದು ಮಾತ್ರ ನಮ್ಮ ಹವ್ಯಾಸ ಅಷ್ಟೇ, ಆ ಶಾಸ್ತ್ರಗಳು ಅಷ್ಟೇ. ಅವರು ಅವೆಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡಿದ್ರು. ಶ್ರೀ ಎಕ್ಸ್ಟ್ರಾರ್ಡಿನರಿ ರಿಹರ್ಸಲ್ ಮಾಡಿಬಿಟ್ರು ಅದೆಲ್ಲನೂ. ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಈ ಮದುವೆಗೆ ಬಂದಿರಲ್ಲ, ಬೇಜಾರು ಮಾಡ್ಕೊಬೇಡಿ. ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಇನ್ನು ನಿಮ್ಮೆಲ್ಲರ ಪ್ರೀತಿ, ಸಹಾನುಭೂತಿ, ಪ್ರೋತ್ಸಾಹ ಒಳ್ಳೆ ಸಿನಿಮಾಗೆ ನೀವು ಯಾವತ್ತೂ ಕೊಟ್ಟಿದ್ದೀರಾ. ನಮ್ಮ ರಿಯಲ್ ಸಂಬಂಧಿಕರು ನೀವು ಅದನ್ನು ಇದಕ್ಕೂ ಅದೇ ರೀತಿ ನೀವು ಕೊಡಿ ಅಂತ ನಿಮ್ಮನ್ನು ಕಳಕಳಿಯಿಂದ ಒಂದು ಮನವಿ. ಶರಣು ಶರಣು ಶರಣೋ ಶರಣು. ನಮ್ಮ ಸಂಗೀತಗಾರರು ಬಿಟ್ಟೆ ಸರ್, ನಾನು ನಿಮ್ಮ ಹಾಡು ಕೇಳಿದ್ದು ನಾನು ಇಲ್ಲೇ ಸರ್ ಕೇಳಿದ್ದು, ನಿಮ್ಮ ಸಾಹಿತ್ಯ ಕೇಳಿದ್ದು ನಾನು ಅಲ್ಲೇ. ಅಷ್ಟೊಂದು ನಮ್ಮದು ಅಪ್ಪ ಮಗನೊಂದು ಸಾಂಗ್ ಒಂದೇನೋ ಇತ್ತು. ನಿಜವಾಗ್ಲೂ ನಿಮ್ಮೆಲ್ಲರ ಯಾಕೆಂದರೆ ಇಲ್ಲೇ ಗೊತ್ತಾಗೋದು ನಮ್ಗೆ. ಅಲ್ಲಿ ಕಣ್ಣು ಕಟ್ಬಿಟ್ಟಿರ್ತಾರೆ ನಮ್ಮ ಪಾತ್ರಕ್ಕೆ, ಹಿಂಗೆ ನಾವು ಸಂಗೀತ ಗೊತ್ತಾಗಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಒಂದು ಸ್ವಲ್ಪ ಸಂಬಂಧ ಇರ್ತದೆ, ಇನ್ನು ಮ್ಯೂಸಿಕ್ನವರು ಸಾಹಿತ್ಯದವರು ನಿಜವಾಗ್ಲೂ ಗೊತ್ತಿರಲ್ಲ. ಹಾಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಪ್ರೀತಿ ಈ ಸಿನಿಮಾ ಮೇಲೆ ಹೆಚ್ಚಾಗಿರಲಿ ಅಂತ ನಾನು ಕೇಳ್ಕೊಳ್ತಾ, ಮನೋಜ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ಸರ್? ಒಂದ್ ನಿಮಿಷ ಮೊದಲೇದಾಗ ಅವ್ರು 4 ಜನ ಬರ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.